ಫಸ್ಟ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್. ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತೀರ. ನಾವು ನಮ್ಮ ಮನೇಲಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಯಾವ ಥರ ಇರುತ್ತೆ ಏನು ಅನ್ನೋದನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇನ್ನೂ ನಾನು ರೆಡಿ ಆಗಿಲ್ಲ. ಇವಾಗ ಇನ್ನೂ ನಮ್ಮ ಅಮ್ಮ ಪೂಜೆ ಮಾಡ್ತಾಯಿದ್ರು, ಅದಕ್ಕೆ ನಾನು ರೆಡಿ ಆಗಬೇಕು. ಇವಾಗ ರೆಡಿ ಆಗಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಕಜ್ಜಾಯನ ನೋಡ್ಕೊಂಬರ್ಬೇಕು. ಆ್ಯಂಡ್ ವಿಡಿಯೋನ ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ. ದೀಪಾವಳಿ ಹಬ್ಬನ ನೀವೆಲ್ಲ ನಿಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದು ನನಗೆ ಕಾಮೆಂಟನ್ನು ತಿಳಿಸಿ. ಆ್ಯಂಡ್ ಇವಾಗ ನಮ್ಮ ಅಮ್ಮ ಇನ್ನೂ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಆದಮೇಲೆ ಅವರು ಕಜ್ಜಾಯ ಮಾಡಿ ಕಜ್ಜಾಯನೆಲ್ಲ ನೋಮಕ್ಕೆ ಎತ್ಕೊಂಡು ಹೋಗಬೇಕು. ಸೊ ನಾನಿವಾಗ ರೆಡಿ ಆಗೋಣ ಅಂತ ಹೋಗ್ತಾ ಇದ್ದೀನಿ. ಆಯಿತು, ಆಮೇಲೆ ರೆಡಿ ಆದಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಬಾಯ್. 2000 years later. ಸೊ ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ. ನಮ್ಮಮ್ಮ ಪೂಜೆ ಮುಗಿಸಿ ನೋಮಕ್ಕೆ ಏನೇನು ಬೇಕೋ ಎಲ್ಲ ಎತ್ತಿಟ್ಟಿದ್ರು. ಗೈಸ್ ನಾನು ರೆಡಿಯಾಗಿತ್ತಾಯಿತು. ನಮ್ಮಮ್ಮ ರೆಡಿಯಾಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪ ನೋಡಿ ಗೈಸ್, ಹಬ್ಬಕ್ಕೆ ಶೇವಿಂಗೇ ಮಾಡಿಸಿಲ್ಲ. ವೈ ಹೊಸ ಬಟ್ಟೆ ಹಾಕೊಂಡು ಫುಲ್ ಮಿಂಚ್ತವ್ರೆ ನಮ್ಮಪ್ಪ, ಆದರೆ ಶೇವಿಂಗ್ ಒಂದು ಮಾಡಿಸಿಲ್ಲ ಗೈಸ್. ದೇವಸ್ಥಾನಕ್ಕೆ ಹೋಗೋಕೆ ಎಲ್ಲ ರೆಡಿ ಮಾಡಿಕೊಂಡು ಇನ್ನೂ ಕೆಲವರು ಬರೋದಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಗೈಸ್ ನಾನು ಇವತ್ತು ಈ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ. ವೈ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದೆ ಅಲ್ವಾ ಮೀಶೋಯಿಂದ ಸ್ಯಾರಿ ತರಿಸಿದ್ದೀನಿ ಅಂತ. ಅದು ಬ್ಲೌಸ್ ಏನು ಸ್ಟಿಚ್ ಮಾಡಿಸಿಲ್ಲ, ಸೊ ಅದಕ್ಕೆ ನಾನು ಈ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ ಆಲ್ರೆಡಿ, ಅದಕ್ಕೆ ಇದನ್ನೇ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹಾಕೊಂಡಾಗ ಆ ಸ್ಯಾರಿ ರಿವ್ಯೂನ ಕೊಡ್ತೀನಿ ಅಷ್ಟೇ. ಸೊ ಪೂಜೆಗೆಲ್ಲ ಎತ್ತಿಟ್ಕೊಂಡಿತ್ತಾಯಿತು. ಇವಾಗ ದೇವಸ್ಥಾನ ಹತ್ರ ಹೋಗಿ ಕಜ್ಜಾಯನ ನೋಡ್ಕೊಂಡು ಬರಬೇಕು. ಅದಾದಮೇಲೆ ನಾವು ದಾರನ ಕಟ್ಕೊಳ್ಳೋದು ಯಾವ ಥರ ಇರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಹಾಗೆ ನೋಡಿ. ಹ್ಯಾಂಡ್ ನೋಡಿ, ದೀಪಾವಳಿ ಅಂದ ತಕ್ಷಣ ನಾನು ಫುಲ್ ಮೆಹಂದಿ ಎಲ್ಲ ಹಾಕಿಸ್ಕೊಂಡು, ನಾನು ಹಾಕ್ಕೊಂಡಿದ್ದಲ್ಲ, ದುಡ್ಡು ಕೊಟ್ಟು ಹಾಕ್ಸಿರೋದು ಮೆಹಂದಿ. ನಾನು ಬೇರೆ ಕಡೆ ಹೋಗಿ ಹಾಕ್ಸ್ಕೊಂಡು ಬಂದೆ. ಇವಾಗ ನೋಮಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಈ ಥರ ಎತ್ಕೊಂಡು ನಾನೇ ಎತ್ಕೊಂಡಿದ್ದೀನಿ ಇವತ್ತು. ನಮ್ಮಮ್ಮ ಬರ್ತಾವೆ, ನಮ್ಮಮ್ಮ ಬರ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಹೋಗ್ಬೇಕಾದ್ರೆ ಎಲ್ಲ ಏನೆಲ್ಲ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ಇಲ್ಲ ಅಂದರೆ ದೇವಸ್ಥಾನ ಹತ್ರ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ಪಟಾಕಿ ಸೌಂಡ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ ಗೈಸ್. ನಾನು ನಮ್ಮಮ್ಮ ಇಬ್ಬರು ಹೋಗ್ತಾ ಇದ್ದೀರಿ ಇವಾಗ ನೋಡ್ಕೊಂಬರಕ್ಕ. ಆಯಿತು, ಆಮೇಲೆ ಇಷ್ಟೊತ್ತು ವೇಟ್ ಮಾಡ್ತಾ ಇದ್ದೆ ಇವ್ರಿಗೋಸ್ಕರನೇ. ಇವರೆಲ್ಲ ಇವಾಗ ಬಂದರು ನೋಡಿ, ಅವರೆಲ್ಲ. ಕೆಂಪಾಜಿಗೆ ಹಿಡಿತೀನಿ. ಕೆಂಪಾಜಿಗೆ ಫೋನ್ ಮಾಡಿ ಎಷ್ಟೊತ್ತಾಯ್ತು ಗೈಸ್, ಇವರಿಂದನೇ ಲೇಟ್ ಆಗಿತ್ತು. ಇವಾಗ ಅಷ್ಟೇ. ಹೂವು ತಗೊಂಡಿರಲಿಲ್ಲ ಅಂತ ಇವಾಗ ಹೂವು ತಗೊಂಡು ದೃಷ್ಟಿ ಆತೈತು. ಸೊ ಇವಾಗ ದೇವಸ್ಥಾನ ರೀಚ್ ಆದ್ವಿ. ಇದೇ ದೇವಸ್ಥಾನ, ಶಿವನ ದೇವಸ್ಥಾನ. ನೀವು ಆಲ್ರೆಡಿ ನಾನು ಸುಮಾರು ಬ್ಲಾಗ್ಸಲ್ಲಿ ನೋಡಿರ್ತೀರಾ. ಲಾಸ್ಟ್ ಇಯರ್ ಕೂಡ ಇದೇ ದೇವಸ್ಥಾನದಲ್ಲೇ ನಾವು ನೋಡಿದಿತ್ತು. ಆ್ಯಂಡ್ ದೇವಸ್ಥಾನ ಎಂಟ್ರೆನ್ಸ್ ಅಲ್ಲೇ ತೆಂಗಿನಕಾಯಿ ಹೊಡ್ಕೊಂಡು ಒಳಗಡೆ ಹೋಗ್ಬೇಕಾಗಿತ್ತು. ದೇವಸ್ಥಾನದ ಒಳಗಡೆ ತೆಂಗಿನಕಾಯಿ ಹೊಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಒಳಗಡೆ. ಈ ಸಲ ಒಳಗಡೆ ನೋಮದೆಲ್ಲ ಏನಿರ್ಲಿಲ್ಲ, ಹೊರಗಡೆನೆ ಗೌರಿ ಪೂಜೆನ ಮಾಡಿ ಹೊರಗಡೆನೆ ನೋಮಕ್ಕೆ ಇಟ್ಟಿದ್ರು. ಇವಾಗ ಎಲ್ಲರೂ ನೋಮಿದಾಯ್ತು. ಶಿವ ಆಯ್ ಮಾಡಿ, ಶಿವ ಆಯೇನು. ಕೆಂಪಾಜಿ ಕಾಲ್ ನೋವು ಅಂತ ಪಾಪ ಚೇರ್ ಮೇಲೆ ಕುತ್ಕೊಂಡವ್ರೆ ಗೈಸ್, ಬೇಜಾರು ಮಾಡ್ಕೊಂಬೇಡ್ರಿ. ನಾವಮ್ಮ ನೋಡ್ರಿ ವಿಡಿಯೋ ಮಾಡ್ತಾ ಇದ್ರೆ ಹೆಂಗ್ ನೋಡ್ತವ್ರಂತ. ನೋ ಕಾಮೆಂಟ್ಸ್. ನೋಡಿ ಗೈಸ್, ಅರ್ಶಿನ ಕುಂಕುಮ ಇತ್ತವ್ರೆ ನಮ್ಮ ಅಕ್ಕಂಕ. ನೋವಿದೆಲ್ಲ ಆಯ್ತು ಗೈಸ್. ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀರಿ. ನಮ್ಮಮ್ಮ ವಿಡಿಯೋ ಆನ್ ಮಾಡಿದ್ರೆ ಅಯ್ಯ ಅಂತವ್ರೆ. ಇವತ್ತು ಯಾಕೋ ಗೊತ್ತಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನಮ್ಮಮ್ಮನ ಯೂಟ್ಯೂಬರ್ ಆಗ್ತವ್ರೆ ಗೈಸ್ ಅಂತ ಸ್ಟಾರ್ಟ್ ಮಾಡ್ತವ್ರೆ. ಲಾಸ್ಟ್ ಇಯರ್ ದೇವಸ್ಥಾನಕ್ಕೂ ಈ ಇಯರ್ ದೇವಸ್ಥಾನಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾರಾದರೂ ನಾನು ಲಾಸ್ಟ್ ಇಯರ್ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಲಾಸ್ಟ್ ಇಯರ್ ಕೂಡ ನಾನು ದೀಪಾವಳಿ ಬ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲೇ ನಾವು ಲಾಸ್ಟ್ ಇಯರು ಈ ಪ್ಲೇಸಲ್ಲೇ ನಾವು ಕಜ್ಜಾಯ ಎಲ್ಲ ನೋಮಿದ್ದಿತ್ತು ದೇವ್ರಿಗೆ. ಬಟ್ ಈ ವರ್ಷ ಫುಲ್ ಚೇಂಜ್, ಹೊರ್ಗಡೆನೇ ಇಟ್ಟಿದ್ರು. ಇದೆಲ್ಲ ದೇವಸ್ಥಾನ ಒಳಗಡೆ ಇರೋ ಅಂಥ ದೇವರುಗಳು.
ಹಾಗೆ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗಿ ಮಂಗಳಾರತಿನ ತಗೊಂಡು ಇವಾಗ ಹೊರಗಡೆ ಬರ್ತಾ ಇದೀವಿ. ಇವೆಲ್ಲ ಒಳಗಡೆ ಇರೋ ಚಿಕ್ಕ ವಿಗ್ರಹಗಳು. ಪೂಜೆ ಎಲ್ಲ ಆದ್ಮೇಲೆ ದೇವಸ್ಥಾನದಲ್ಲಿ ಒಂದು ಅಸೆಂಬ್ಲಿ ಮೀಟಿಂಗ್ ಇವ್ರದ್ದು. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು ದೇವಸ್ಥಾನದ ಹೊರಗಡೆ ವ್ಯೂ. ಈ ನವಗ್ರಹ ಮುಂಚೆ ದೇವಸ್ಥಾನದ ಒಳಗಡೆ ಇತ್ತು, ಇವಾಗ ಆಚೆ ಇಡ್ಸಿರೋದು. ಮುಂಚೆ ಈ ತರ ಇರಲಿಲ್ಲ, ದೇವಸ್ಥಾನ ಫುಲ್ ಚೇಂಜ್, ಇವಾಗ ಈ ತರ ಮಾಡಿರೋದು. ಎಲ್ಲಾದ್ರೂ ಚಂದು ನನ್ನ ಜೊತೆ ಬಿಡ್ತಾ ಇಲ್ಲ ಗೈಸ್. ವೈ? ನೆಕ್ಸ್ಟ್ ದಿನ ನಮ್ಮ ಜೊತೆ ಇರ್ತಾಳೆ ಗೈಸ್. ನಾನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅಷ್ಟೇ ಕತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಾಯ್ ಶಿವರಾಜ್, ಬಾಯ್. ಹಲೋ ಮೇಡಮ್, ನೀವು ಇವರು ಜೈಲಾಮ ಅಂತ ನಮ್ಮ ಅತ್ತೆ. ಅಲ್ಲಿ ಶಿವನ ದೇವಸ್ಥಾನಕ್ಕೆ ನಮಸ್ಕಾರ ಹಾಕೊಂಡು ಇವಾಗ ಪಾರ್ವತಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಮಂಗಳಾರತಿ ತಗೊಂಡು ದೇವ್ರಿಗೆಲ್ಲ ಕೈ ಮುಗ್ದು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ. ಗಾಯ್ಸ್, ನೋಮಿತೆಲ್ಲ ಆಯ್ತು, ಇವಾಗ ಮನೆಗೆ ಹೋಗ್ತಾ ಇದ್ದೀರಿ. ನೋಡಿ ಕೆಂಪಾಜಿ ಹಿಂದೆ ಬರ್ತಾವ್ರೆ. ವ್ಲಾಗ್ ಮಾಡೋಣ ಅಂದರೆ ನೋಡಿ ಗೈಸ್, ಮನೋಜ್ ನನ್ನ ತಮ್ಮನ ನೋಡಿದ್ರಲ್ಲ, ಸಾಕೇನಕ್ಕ? ಸಬ್ಸ್ಕ್ರೈಬ್ ಮಾಡಿದ್ಯಾ ನನ್ನ ಚಾನಲು? ಅಕ್ಕ ಮಾಡಿದ್ದೀನಿ. ಥ್ಯಾಂಕ್ಸ್. ಥ್ಯಾಂಕ್ಸ್ ಅಕ್ಕ. ಗೈಸ್, ನೋಡ್ಕೊಂಡು ಇವಾಗ ಮನೆಗೆ ಬರ್ತಾ ಇದ್ದೀರಿ. ಕೆಂಪಾಜಿ ಅವರೆಲ್ಲ ಅವರು ಆ ಕಡೆ ರೋಡಿಂದ ಹೋದ್ರು, ನಾವು ಇವಾಗ ನಮ್ಮ ಮನೆಗೆ ಈ ಕಡೆಯಿಂದ ಬರೋದಂತ ನಾವು ಈ ಕಡೆಯಿಂದ ಬರ್ತಾ ಇದ್ದೀವಿ. ಫೈನಲಿ ಮನೆಗೆ ಬಂದ್ವಿ. ಇವಾಗ ಕಜ ಎಲ್ಲ ನೋಡ್ಕೊಂಡು ಬಂದಿದ್ದೀರಲ್ಲ, ಇವಾಗ ದಾರ ಎಲ್ಲ ಕಟ್ಕೊಬೇಕು. ಇವಾಗ ನಮ್ಮ ಅಮ್ಮ ನಮ್ಗೆಲ್ಲರಿಗೂ ದಾರ ಕಟ್ತಾರೆ. ಇವಾಗ ಈ ದಾರದೊಳಗಡೆ ಗೆಜ್ಜೆ ಮುಡಿ ಯಾಕೆ ಹಾಕ್ತಾರೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ನಮ್ಮ ಅಮ್ಮಂಗೆ ಎಷ್ಟು ಸಲ ಹೇಳಿದ್ರು ಈ ಗೆಜ್ಜೆ ಮುಡಿ ಹಾಕ್ತಾರೆ. ಕೇಳಿದ್ರೆ ನೀವು ನಂಗೆ ಇನ್ನೂ ಚಿಕ್ಕ ಮಕ್ಕಳು ಅಂತಾರೆ. ನಾನು ಏನು ಹೇಳಿ? ನೋ ಕಾಮೆಂಟ್ಸ್. ರೀಲ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಗೈಸ್, ಅಷ್ಟರಲ್ಲಿ ಇವ್ರು ಬಂದು ಮದುವೆ ಕಾರ್ಡ್ ಕೊಡಕ್ಕಂತ ಬಂದರು ಇವರು ಶಿವರಾಜ್. ಹ್ಯಾಪಿ ದೀಪಾವಳಿ. ಅಷ್ಟೇ ಅಷ್ಟೇ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹ್ಯಾಪಿ ದೀಪಾವಳಿ ಹೇಳು. ಹ್ಯಾಪಿ ದೀಪಾವಳಿ ಗೈಸ್. ಹಾಂ, ನೆಕ್ಸ್ಟ್ ಯಾವಾಗ ಪಟಾಕಿ ಹೊಡೆಯೋದು ನೀನು? ಇನ್ನ ರಾತ್ರಿ ಫುಲ್ ಜೋರು. ನಮ್ಮ ಅಪ್ಪ ನೋಡಿ ಎಷ್ಟು ಚಳಿ ಅಂತ ಫುಲ್ ಪ್ಯಾಕ್ ಮಾಡ್ಕೊಂಬಿಟ್ಟವ್ರೆ. ಕ್ಯಾಪೆಲ್ಲ ಹಾಕೊಂಡು, ಸ್ವೆಟರ್ ಹಾಕೊಂಡು, ಸಾಕ್ಸು ಹಾಕೊಂಡವ್ರೆ. ಬೆಳಗ್ಗೆಯಿಂದ ರೆಡಿ ಆಗ್ಬಿಟ್ಟು ಅಲ್ಲಿ ಇಲ್ಲಿ ಅಲ್ಬಿಟ್ಟು ಇವಾಗ ಬಂದವನೇ ಎಸ್ಕಿಷನ್. ಗೈಸ್ ಅಲ್ದಿತ್ತಲ್ಲ, ಬೆಳಗ್ಗೆಯಿಂದ ನಮ್ಮ ಫುಲ್ ಕೆಲಸ, ಫುಲ್ ತೇಳೋಗಿದ್ದೀನಿ. ಸಬ್ಸ್ಕ್ರೈಬರ್ಸ್ಗೆಲ್ಲ ಹ್ಯಾಪಿ ಹಬ್ಬ ಹೇಳು. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ನಾನೀಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೋದೆ. ಅಷ್ಟರಲ್ಲಿ ನಮ್ಮಮ್ಮ ಕೂಡ ಬಾಗ್ಲತ್ರ ಮತ್ತು ತುಳಸಿ ಗಿಡಕ್ಕೆ ದೀಪನ ಎಲ್ಲ ರೆಡಿ ಮಾಡ್ಕೊಂಡ್ರು. ನಮ್ಮಮ್ಮ ಅಲ್ಲಿ ದೀಪ ಹಚ್ಚಕ್ಕೆ ರೆಡಿ ಮಾಡ್ಕೊತವ್ರೆ. ನಾನು ಇದನ್ನು ಮೀಶೋದಲ್ಲಿ ಲಾಸ್ಟ್ ಇಯರ್ ತರಿಸಿದ್ದು, ಹಾಗೆ ಎತ್ತಿಟ್ಟಿದ್ರಿ. ಇವಾಗ ಅದೇ ಯೂಸ್ ಆಗುತ್ತೆ. ನೀರು ಹಾಕಿದ್ರೆ ಇದು ಈ ಥರ ಆನ್ ಆಗುತ್ತೆ. ಹಿಂಗೆ ಇದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಮ್ಮಮ್ಮ ಇವಾಗ ಹೊರಗಡೆ ದೀಪ ಹಚ್ತಾ ಇದ್ರು ಅಂತ ವಿಡಿಯೋ ಮಾಡ್ಕೊಂಡೆ. ನಮ್ಮಮ್ಮ ದೀಪ ಹಚ್ಚಿದಾಯ್ತು. ಇವಾಗ ಕೆಳಗಡೆ ರೂಮ್ ಹತ್ರ ಬಾಗಿಲಿಗೆಲ್ಲ ದೀಪ ಹಚ್ಚಕ್ಕೆ ಹೋದ್ರು. ನಾನೀಗ ವಾಟರ್ ಲ್ಯಾಂಪ್ಸ್ನ ಬಾಲ್ಕನಿಯಲ್ಲಿ ಜೋಡಿಸಿದ್ದೀನಿ. ಈ ಲ್ಯಾಂಪ್ಸ್ನ ನಾನು ಮೀಶೋದಲ್ಲಿ ತರಿಸಿದ್ದೆ ನೋಡ್ರಿ. ಈ ಥರ ವಾಟರ್ ಹಾಕಿದ್ರೆ ಆನ್ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಈ ಲ್ಯಾಂಪ್ಸ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಕಾಮೆಂಟಲ್ಲಿ ಲಿಂಕನ್ನು ಶೇರ್ ಮಾಡ್ತೀನಿ. ಪಟಾಕಿ ಹೊಡೆಯಕ್ಕೆ ಪ್ರಿಪೇರ್ ಆಗ್ತಾವೆ ನೋಡ್ರಿ. ಏ, ಇದು ಬೆಂಕಿ ಅಲ್ಲ ಕಿಶನ್, ಯಾವ ಇವೆಲ್ಲ ವಾಟರ್ ಲ್ಯಾಂಪ್ಸ್ ಅದು. ಕಿಶಾನು ಮತ್ತೆ ನನ್ನ ತಮ್ಮ ಇವಾಗ ಇಬ್ರು ಫುಲ್ ಪಟಾಕಿ ಹೊಡೆಯಕ್ಕೆ ರೆಡಿ ಆಗವ್ರೆ. ಬಿಡೋದಿಲ್ಲ ಅಂತವೆ. ಗಾಯ್ಸ್ ಓದ್ತಾ ಇದ್ದೀರಿ ಪಟಾಕಿ ಅನ್ಸಕ ನೋಡ್ರಿ, ಪಟಾಕಿ ಮೇಡಮ್ ರೆಡಿ ಆಗವ್ರೆ. 4 ವರ್ಷ ಆದ್ಮೇಲೆ ನಾನು ಇವಾಗ ಪಟಾಕಿ ಹಚ್ತಾ ಇದ್ದೀನಿ. ಗಾಯ್ಸ್ ಪಟಾಕಿ ಅನ್ಸ ಖುಷಿಯಾಗಿ ಚಿಪ್ಲಿ ಗಿಪ್ಲಿ ಎಲ್ಲ ಮರ್ತೋತವ್ರೆ. ಇದು ಬ್ಲಾಸ್ಟ್ ಆಗ್ಬಿಟ್ಟಿದೆ, ಅದಕ್ಕೆ ಇಲ್ಲೇ ಅನ್ಸ್ರಿ. ನಾನೇನೋ ಜೋಶಲ್ಲಿ ಹೋದೆ ಫ್ಲವರ್ ಪಾಟ್ ಹಚ್ಚೋಣ ಅಂತಾದರೆ ನಂಗೆ ಒಂದು ಹಚ್ಚೋಕ್ಕೆ ಫುಲ್ ಭಯ ಆಗೋಯ್ತು. ಅದಾದಮೇಲೆ ಇನ್ನು ಮಿಕ್ಕಿದೆಲ್ಲನೂ ಕಿಶನ್ನೇ ಫ್ಲವರ್ ಪಾಟ್ನ ಹಚ್ಚಿದ. ಗೈಸ್, ನಾನು ನಮ್ಮ ಅಪ್ಪ ಇಬ್ಬರು ಪಟಾಕಿ ಹೊಡಿತಾ ಇರೋದು ನೋಡೋಣ ಅಂತ ಬಂದಿದ್ದೀವಿ. ನಮ್ಮ ಏರಿಯಾದಲ್ಲಿ ಇನ್ನೂ ಸ್ವಲ್ಪ ಸ್ಟಾರ್ಟ್ ಆಗಿಲ್ಲ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಎಲ್ಲರೂ ಪಟಾಕಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಏನು ಕೇಳಿಸಲ್ಲ ನಾನು ಮಾತಾಡೋದು. ಅಕಸ್ಮಾತಾಗಿ ನಾನು ಮಾತಾಡೋದೇನಾದರೂ ಕೇಳಿಸಿಲ್ಲ ಅಂದರೆ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಇವಾಗೆಲ್ಲ ಪಟಾಕಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡೋರು ನಮ್ಮ ಏರಿಯಾದಲ್ಲಿ. ಯಾವ ಥರ ಏನು ಪಟಾಕಿ ಎಲ್ಲ ಹೊಡೆಯೋದಂತ ತೋರಿಸ್ತೀನಿ ನಾನು. ನಾನಂತೂ ಜಾಸ್ತಿ ಪಟಾಕಿ ಹಚ್ಚಿಲ್ಲ. ಹೂ ಸ್ಟಾಪ್ಡ್ ಯು? ಒಂದೇ ಒಂದು ಸುರ್ಸುರು ಬತ್ತಿ ಹಚ್ಚೋಕ್ಕೆ ನಂಗೆ ಸಾಕಾಯಿತು. ನಂಗೆ ಭಯ ಗೈಸ್.
ಫುಲ್ ಪ್ರಿಪೇರ್ ಆಗಿದೆ. ಫುಲ್ ಪಟಾಕಿ ಹಚ್ಚಬೇಕು, ರಾಕೆಟ್ ಹಚ್ಚಬೇಕು, ಮೇನ್ ರಾಕೆಟ್ ಹಚ್ಚಬೇಕು ಅಂತ ಫುಲ್ ಪ್ರಿಪೇರ್ ಆಗಿದೆ. ಆದರೆ ನಂಗೆ ಅಲ್ಲಿ ಪಟಾಕಿ ಹಚ್ತಾರೋದು ನೋಡಿನೇ ಫುಲ್ ಭಯ ಆಗೋಯ್ತು. ಏನಂದರೆ 4 ವರ್ಷದ ಹಿಂದೆ ನಾನು ಫ್ಲವರ್ ಪಾಟ್ ಹಚ್ಚಕ್ಕೆ ಹೋಗಿ ಅದು ಬ್ಲಾಸ್ಟ್ ಆಗಿಬಿಟ್ಟಿತ್ತು. ಅದು ಇಲ್ಲಿ ಬಿದ್ದಿತ್ತು. ಆವತ್ತು ಬಿಟ್ಟೆ ನಾನು ಪಟಾಕಿ ಹಚ್ಚೋದು. ಇವತ್ತು ಸುಮ್ಮನೆ ನನ್ನ ತಮ್ಮ ಸ್ನ್ಯಾಪ್ ಹಾಕ್ತಾನೆ ಅಂತ ಅಂದ್ಬಿಟ್ಟು ಹಚ್ಚಕ್ಕೆ ಹೋದೆ. ಭಯ ಆಯಿತು ಪಾಪ, ಅವ್ನು ಸ್ನ್ಯಾಪೇ ಹಾಕೋಕ್ಕಾಗಿಲ್ಲ. ನಾನು ಹಚ್ಚಿದಾಗಿತ್ತು, ಅದಕ್ಕೆ ಅವ್ನಿಗೆ ಹಾಕೋಕ್ಕಾಗಿಲ್ಲ ಗೈಸ್. ಅಯ್ಯೋ, ಇವಾಗ ನನ್ನ ತಮ್ಮ ಕಿಶನ್ ಇಬ್ರು ಪಟಾಕಿ ಹಚ್ತವ್ರೆ. ನಾನು ಅದನ್ನ ನೋಡೋಣ ಅಂತ ಹೋದೀನಿ. ಸರಿ, ನಾನು ಅದನ್ನ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ ಬನ್ನಿ. ಆಚೆ ಇಕ್ಕೊಂಡ್ರೆ ನೋಡಿ ಗೈಸ್, ನನ್ನ ತಮ್ಮನ ಒಳಗಡೆನೆ ಪಟಾಕಿ ಹೊಡಿತಾವನು. ಬರೀ ಇಂಥದೆಯ ಪಿ ಯಾಕೆ ಬೇಕೇಳಪ್ಪಿ ನಿಂಗೆ? ನೋಡಿ ಗೈಸ್ ಎಂತ ಸಾಧನೆ ಮಾಡ್ತಾವನಂತ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಗೈಸ್, ನಿಮ್ಮನೇಲಿ ನೀವು ಪಟಾಕಿ ಎಲ್ಲ ಹಚ್ಚಿದ್ರೆ ಇಲ್ವಾ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಗೈಸ್ ಸುಮ್ಮನೆ ವಿಡಿಯೋಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ ಗೈಸ್. ನಾನು ಅಪ್ಪ ನಮ್ಮ ಅಮ್ಮ ಜನ ಇದೊಂದು ಮಾತ್ರ ಹಚ್ತಾ ಇದ್ದೀವಿ ಅಷ್ಟೇ. ನೋಡಪ್ಪ ಇಲ್ಲಿ ಹ್ಯಾಪಿ ದೀಪಾವಳಿ ಗೈಸ್. ನಮ್ಮ ಮಿಸ್ ಆಗೋದ, ಅವನು ಇವಾಗ ಪಟಾಕಿ ಹೊಡೆಯಕ್ಕೆ ಹೋಗೋನೆ ಫ್ರೆಂಡ್ಸ್ ಜೊತೆ. ಯಾರು ಆ ಸೌಂಡ್ ಕೇಳೋದು ಏನು ಇಷ್ಟು ದೊಡ್ಡ ಆಟೋ ಬಾಂಬ್ ಅವ್ರು ಹಂಗೆ ಸೌಂಡ್ ಫುಲ್ ಜಾಸ್ತಿ ಸೌಂಡು. ಅದಕ್ಕೆ ಮುಂಚೆನೇ ಅದಕ್ಕೆ ಇಟ್ಕೊಂಬಿಟ್ಟಿದ್ದೀನಿ ಕಿವಿಗೆ. ಇವಾಗ ಗೈಸ್ ನಮ್ಮ ಮನೆ ಮುಂದೆ ಇವಾಗ ಪಟಾಕಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ. ಗೈಸ್ ಲಯ ಪಟಾಕಿ ಹಚ್ಚಕ್ಕೆ ಪ್ರಿಪೇರ್ ಆಗ್ತಾಳೆ ನೋಡಿ. ಹುಡುಗಿ ಹಚ್ಕೊಂತಾವಳು ಇವಾಗ. ಕಡಿ ಚೆನ್ನಾಗಿ ಹಚ್ಕಲಯ್ಯ. ಇವನ್ಗಂತೂ ಪಟಾಕಿ ಹಚ್ಚಕ್ ಭಯನೂ ಆಗ್ತಾ ಇಲ್ಲ, ಸಾಕಾಗ್ತಾನೂ ಇಲ್ಲ. ಗೈಸ್ ನಾನು ಇಲ್ಲ, ನನ್ನ ತಮ್ಮನೂ ಇಲ್ಲ ಗೈಸ್. ನೋಡಿ ನಮ್ಮ ಅಮ್ಮ ಇಬ್ಬರೇ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾವ್ರೆ. ನಾನು ಇಲ್ಲಿ ವಿಡಿಯೋ ಮಾಡೋಣ ಅಂತ ಬಂದರೆ ಅವರಿಬ್ರು ನೋಡಿ ಗೈಸ್ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮಪ್ಪ ನಗ್ತವ್ರು ನೋಡಿ ಗೈಸ್. ಅಲ್ಲಿದ್ದು ಏನು ನೋಡೋಕ್ಕಾಗ್ತಾ ಇಲ್ಲ ಗೈಸ್ ಇವರಿಬ್ಬರು ದೀಪಾವಳಿ. ಪಟಾಕಿ ಹಚ್ತಾ ಇದ್ರೆ ಹೆಂಗ ಅನ್ಸ್ತೈತೆ? ಏನನ್ನು ಹೇಳಿಸ್ತಾನು ಅವಾಗಿಂದ ಬ್ಲಾಗ್ ಮಾಡು ಅಂತ ಇದ್ದಲ್ಲ. ಮನೆ ಮುಂದೆ ಪಟಾಕಿ ಹಚ್ತಾ ಇದ್ರು ಅಂತ ನಾನು ಕೂಡ ಅಲ್ಲೇ ಹೋಗಿ ವಿಡಿಯೋನ ಶೂಟ್ ಮಾಡ್ತಿದ್ದೀನಿ. ಇವರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಂತ ವಿಡಿಯೋನ ಮಾಡ್ಕೊಂಡೆ. ಕವಿಯಕ್ಕ ಫ್ಯಾಮಿಲಿ ನೋಡಿ ಗೈಸ್. ಅಕ್ಕ ಕವಿಯಕ್ಕ ಫ್ಯಾಮಿಲಿ, ಕವಿಯಕ್ಕ ಫ್ಯಾಮಿಲಿ ಬ್ಯಾಕ್ಗ್ರೌಂಡಾಗ ಫುಲ್ ಬರ್ತವ್ರೆ ಎಲ್ಲರೂ. ಅದಕ್ಕೆ ಫ್ಲವರ್ ಪಾಟ್ ಎಲ್ಲಾನು ಒಂದೇ ಲೈನಲ್ಲಿ ಇಟ್ಟು ಹಚ್ತಾ ಇದ್ದಾರೆ ಇವಾಗ. ಗೈಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಥರ ಸುರ್ಸುರ್ಬತ್ತಿ. ಈ ಥರ ಸುರ್ಸುರ್ಬತ್ತಿನ ನೀವ್ಯಾರಾದ್ರೂ ನೋಡಿದ್ರೆ ನಂಗೆ ಕಮೆಂಟಲ್ಲಿ ತಿಳಿಸಿ ಗೈಸ್. ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಥರ ಒಂದು ಸುರ್ಸುರ್ಬತ್ತಿ. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು, ಅದಕ್ಕೆ ವಿಡಿಯೋ ಮಾಡ್ಕೊಂಡೆ. ನಾವೆಲ್ಲ ಪಟಾಕಿ ಹೊಡೆದ್ಮೇಲೆ ಇವ್ರು ಬಂದರು. ಇಲ್ಲಿ ನೋಡಿ ಗೈಸ್, ಮಗುನ ಪಕ್ಕದಲ್ಲಿ ಇಟ್ಕೊಂಡು ವಿಡಿಯೋಸ್ಗೋಸ್ಕರ ಈ ಥರ ಫ್ಲವರ್ ಪಾಟ್ನ ಕೈಯಲ್ಲಿ ಇಟ್ಕೊಂಡು ಅಣಿಸ್ತವ್ರೆ. ನೀವು ಯಾರು ದಯವಿಟ್ಟು ಈ ಥರ ಸಾಧನೆನ ಮಾಡಕ್ಕೆ ಹೋಗ್ಬೇಡಿ. ಕೈಯಲ್ಲಿ ಇಟ್ಕೊಂಡು ಪಟಾಕಿ ಅಣಿಸೋದು ತುಂಬ ತಪ್ಪು. ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ಫುಲ್ ಹಬ್ಬ ಪಟಾಕಿ ಎಲ್ಲ ಹಚ್ಚಿದಾಯ್ತು. ಇವಾಗ ನಿದ್ದೆ ಮಾಡಬೇಕು. ನೀವು ಕೂಡ ಯಾವ ಥರ ಹಬ್ಬನ ಆಚರಿಸ್ತೀರಿ ಅನ್ನೋದನ್ನ ನಂಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪ್ರಿಯಾ ವಂಡರ್ಸ್.